ಎಲ್ರಿಗೂ ನಮಸ್ಕಾರ. ಏನಪ್ಪ ಈ ವಿಡಿಯೋ ವಿಶೇಷತೆ ಏನಪ್ಪ ಅಂತಂದರೆ, ಸೊ ನಾಳೆ 11/7/2026 ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿನ ಅರಮನೆ ರಸ್ತೆಯಲ್ಲಿರ್ತಕ್ಕಂಥ ಪ್ಯಾಲೇಸ್ ಗುಟ್ಟಲ್ಲಿ ಅಂದರೆ ಅರಮನೆ ರಸ್ತೆಯಲ್ಲಿರ್ತಕ್ಕಂಥ ತ್ರಿಪುರ ನಿವಾಸಿನಿ ಗೇಟ್ ನಂಬರ್ 2 ಅಲ್ಲಿ ಸೊ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಷಡಕ್ಷಿ ಸರ್ ಸಮ್ಮುಖ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಗಳ ಮುಖಾಂತರ ಒಂದು ನಮ್ಮ ಅಭಿಮಾನದ ಅಭಿನಂದನೆ ಅಂತೇಳಿ ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಸೊ ಅದೇ ಹಮ್ಮಿಕೊಂಡಿರ್ತಾರೆ. ಸೊ ಅದ್ರ ಜೊತೆಗೆ ಸೊ NPS to OPS ಇದು ಸುಮಾರು ವರ್ಷಗಳಿಂದ ಕೇಳಿಬರ್ತಕ್ಕಂಥ ಕೂಗಾಗಿರ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಿಂದೆ ಚಳುವಳಿಗಳಾಗಿರ್ತವೆ, ಪಥ ಚಳುವಳಿ ಆಗಿರ್ತದೆ. ಸೊ ಹೀಗಿರಬೇಕಾದಾಗ ಈ ಒಂದು ಹಂತಕ್ಕೆ ಬಂದಿರುತ್ತದೆ. ಸೊ ಹಾಗಿರಬೇಕಾದಾಗ ಅದೇ ರೀತಿ ಒಂದು ಹಕ್ಕೊತ್ತಾಯ ಮಾಡಬೇಕು ಅಂತೇಳಿ ಇದೇ ಸಂದರ್ಭದಲ್ಲೂ ಸಹ ಸೊ ಎಲ್ಲನೂ ತೀರ್ಮಾನ ಮಾಡ್ಕೊಂಡಿರ್ತಾರೆ ಎಲ್ಲ ನೌಕರರು ಸಹ. ಸೊ ಆಗಿರಬೇಕಾದಾಗ ಸಂಘಟನೆ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘಟನೆ ಮುಖಾಂತರ ತೀರ್ಮಾನ ಆಗಿರ್ತದೆ. ಸೊ ಆಗಿರಬೇಕಾದಾಗ ನನ್ನಿಂದ ಜಿಲ್ಲೆಯ ನಾನು ಹೇಳೋದು ಏನಪ್ಪ ಅಂತಂದರೆ, ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಿಂದ ನಾನೊಬ್ಬ ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕನಾಗಿ ಮತ್ತು ಕ್ರೀಡಾ ಕಾರ್ಯದರ್ಶಿಯಾಗಿ ಸನ್ಮಾನ್ಯ ಶ್ರೀ ಅಜಯ್ ಕುಮಾರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮುಖಾಂತರ ನಾನು ಮನವಿ ಮಾಡ್ತೀನಿ. ಎಲ್ಲ ಜಿಲ್ಲಾ ನೌಕರರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಹಕ್ಕನ್ನು ಹಕ್ಕೊತ್ತಾಯ ಮಾಡಿ ಅಂತೇಳಿ ನಾನು ಎಲ್ಲ ನಮ್ಮ ಜಿಲ್ಲಾ ನೌಕರರಲ್ಲಿ ಈ ಮೂಲಕ ಮನವಿ ಮಾಡ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಬಸ್ ವ್ಯವಸ್ಥೆನೂ ಆಯಾ ತಾಲೂಕಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಬೆಳಗ್ಗೆ 8 ಗಂಟೆಗೆಲ್ಲ ವ್ಯವಸ್ಥೆ ರೆಡಿ ಇರ್ತದೆ. ಸೊ ದಯವಿಟ್ಟು ಮತ್ತೊಂದು ಸಾರಿ ಮನವಿ ಮಾಡ್ತೀನಿ ಎಲ್ರಿಗೂ. ಸೊ ಏನು NPS to OPS ಅನ್ನೋ ಹಕ್ಕೊತ್ತಾಯ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರಿಗೆ ನಮ್ಮ ಅಭಿಮಾನ ಅಂತೇಳಿ ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಸೊ ಹಾಗಾಗಿ ಈ ಎರಡೂ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಹಕ್ಕುಗಳನ್ನು ಏನು ತಮ್ಮ NPS to OPS ಮಾಡಲೇಬೇಕು ಅಂತೇಳಿ, ನಿಶ್ಚಿತ ಪಿಂಚಣಿ ಆಗಬೇಕು ಅಂತೇಳಿ ಹಕ್ಕೊತ್ತಾಯ ಅಂತ ಒಂದು ಕಾರ್ಯಕ್ರಮ ಜೊತೆಗೆ ಇಟ್ಕೊಂಡಿರ್ತಾರೆ. ಸೊ ಅದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ಎಲ್ಲ ಜಿಲ್ಲೆಯಾದಂಥ ನೌಕರರಲ್ಲಿ ಜಿಲ್ಲಾ ನೌಕರರ ಸಂಘದ ನಿರ್ದೇಶಕ ಮತ್ತು ಕ್ರೀಡಾ ಕಾರ್ಯದರ್ಶಿಯಾಗಿ ಒಂದು ಮನವಿ ಮಾಡ್ತೀನಿ. ಧನ್ಯವಾದ.